ಹೂತಿಡಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತಿಮರೋಡಿಗೆ ಟ್ರಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಹಾಗಾದ್ರೆ ಬಿಗ್ ಶಾಕ್ ಅನ್ನ ಕೊಡುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮಹೇಶ್ ಶೆಟ್ಟಿ ವಿರುದ್ಧವೇ ಈಗ ಶವ ಹುಟ್ಟಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಈಗಾಗಲೇ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಎಸ್ಐಟಿ ಕಚೇರಿಯಲ್ಲಿ ತಿಮರೋಡಿ ವಿರುದ್ಧ ದೂರನ್ನ ಕೂಡ ನಿನ್ನೆ ದಾಖಲು ಮಾಡಿದ್ರು. ಭಾಸ್ಕರ್ ನಾಯಕ್ ದೂರನ್ನ ಕೊಟ್ಟರು. ಆ ದೂರನ್ನ ಕೊಟ್ಟ ನಂತರದಲ್ಲಿ ಈ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆ, ಡಬಲ್ ಟ್ರಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನ ನಡೆಸ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಸದ್ಯಕ್ಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಬಿಗ್ ಎಕ್ಸ್ಕ್ಲೂಸಿವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭಾಸ್ಕರ್ ನಾಯಕ್ ಬಂದು ದೂರನ್ನ ಕೊಟ್ಟರು ನಿನ್ನೆ ಎಸ್ಐಟಿ ಅಧಿಕಾರಿಗಳ ಕಚೇರಿಗೆ ಬಂದು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಮಾತಾಡಿದ್ರು. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧವೇ ಶವ ಹೂತಿಟ್ಟಿರುವಂತಹ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ವಿಚಾರಣೆ ನಡೆಸುತ್ತಾರೆ ಅನ್ನೋ ಪ್ರಶ್ನೆ ಇದೆ. ಈ ಭಾಸ್ಕರ್ ನಾಯಕ್ ಒಂದಷ್ಟು ಜಾಗಗಳನ್ನ ಹೇಳಿದ್ದಾರೆ. ಇಂಥ ಜಾಗದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಆ ಜಾಗದಲ್ಲೂ ಕೂಡ ಉತ್ಖನನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ. ಉತ್ಖನನವನ್ನ ನಡೆಸೋದಕ್ಕೆ ಧರ್ಮಸ್ಥಳ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಭಾಸ್ಕರ್ ನಾಯಕ್ ದೂರು ಕೊಟ್ಟ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ಮುಂದೇನ್ ಮಾಡ್ತಾರೆ? ದೂರು ಬಂತು, ದೂರು ಪಡೆದುಕೊಂಡ ನಂತರದಲ್ಲಿ ಹಾಗಾದ್ರೆ ಉತ್ಖನನ ನಡೆಯುತ್ತಾ? ಸಹಸ್ರಾರು ಭಕ್ತರು ಮಡಿಕೇರಿಯಲ್ಲಿ ಪಟ್ಟು ಹಿಡಿದಿದ್ದಾರೆ. 2018ರಲ್ಲಿ ಉಜಿರೆ ಬಿಲ್ಲರೋಡಿಯಲ್ಲಿ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂತ ಆರೋಪ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕೇಳಿ ಬರ್ತಾ ಇರೋದು. ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿದ್ದಾರೆ ಅನ್ನುವಂತ ಆರೋಪ. ಇಲ್ಲಿ ಯಾರ್ದೋ ಶವ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿಲ್ಲ. ಪರ್ಟಿಕ್ಯುಲರ್ಲಿ ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಇಲ್ಲಿ ಮಾಡಿರೋದು ಭಾಸ್ಕರ್ ನಾಯಕ್. ಬಾಲಕೃಷ್ಣ ಗೌಡ ಅವರ ಶವ ಹೂತ ಸ್ಥಳದಲ್ಲಿ ಹಾಗಾದ್ರೆ ಉತ್ಖನನ ಆಗತ್ತಾ? ಉತ್ಖನನವನ್ನ ಮಾಡೋದಾದ್ರೆ ಅದರ ಆರಂಭ ಯಾವಾಗ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ ನಡೆದಿದೆ ನೋಡಿ. ಉತ್ಖನನ ಆಗಬೇಕು ಅನ್ನುವಂತ ಆಗ್ರಹವನ್ನ ಭಕ್ತರು ಕೂಡ ಮಾಡ್ತಾ ಇರೋದು. ಸಹಸ್ರಾರು ಭಕ್ತರು ಅಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಗೌಡ ಅವರ ಶವವನ್ನ ಹೂತಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಆ ಜಾಗವನ್ನ ಕೂಡ ತೋರಿಸ್ತೇವೆ ಅನ್ನುವಂಥದ್ದನ್ನ ಭಾಸ್ಕರ್ ನಾಯಕ್ ಹೇಳಿದ್ದಾರೆ. ಭಾಸ್ಕರ್ ನಾಯಕ್ ಎಸ್ಐಟಿ ಮುಂದೆ ಹಾಜರಾದ್ರು, ದೂರನ್ನ ಕೊಟ್ಟರು. ಆ ದೂರಲ್ಲಿ ಬಹಳ ಡೀಟೇಲ್ಡ್ ಆಗಿ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ. ಆ ದೂರನ್ನ, ಆ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಪಡೆದಿದ್ದಾರೆ. ಆ ನಂತರದಲ್ಲಿ ಹಾಗಾದ್ರೆ ಮುಂದೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹಾಗಾದ್ರೆ ಎಸ್ಐಟಿ ತನಿಖೆ ಹೂತಿಡಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತಿಮರೋಡಿಗೆ ಟ್ರಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಹಾಗಾದ್ರೆ ಬಿಗ್ ಶಾಕ್ ಅನ್ನ ಕೊಡುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮಹೇಶ್ ಶೆಟ್ಟಿ ವಿರುದ್ಧವೇ ಈಗ ಶವ ಹುಟ್ಟಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಈಗಾಗಲೇ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಎಸ್ಐಟಿ ಕಚೇರಿಯಲ್ಲಿ ತಿಮರೋಡಿ ವಿರುದ್ಧ ದೂರನ್ನ ಕೂಡ ನಿನ್ನೆ ದಾಖಲು ಮಾಡಿದ್ರು. ಭಾಸ್ಕರ್ ನಾಯಕ್ ದೂರನ್ನ ಕೊಟ್ಟರು. ಆ ದೂರನ್ನ ಕೊಟ್ಟ ನಂತರದಲ್ಲಿ ಈ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆ, ಡಬಲ್ ಟ್ರಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನ ನಡೆಸ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಸದ್ಯಕ್ಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಬಿಗ್ ಎಕ್ಸ್ಕ್ಲೂಸಿವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭಾಸ್ಕರ್ ನಾಯಕ್ ಬಂದು ದೂರನ್ನ ಕೊಟ್ಟರು ನಿನ್ನೆ ಎಸ್ಐಟಿ ಅಧಿಕಾರಿಗಳ ಕಚೇರಿಗೆ ಬಂದು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಮಾತಾಡಿದ್ರು. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧವೇ ಶವ ಹೂತಿಟ್ಟಿರುವಂತಹ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ವಿಚಾರಣೆ ನಡೆಸುತ್ತಾರೆ ಅನ್ನೋ ಪ್ರಶ್ನೆ ಇದೆ. ಈ ಭಾಸ್ಕರ್ ನಾಯಕ್ ಒಂದಷ್ಟು ಜಾಗಗಳನ್ನ ಹೇಳಿದ್ದಾರೆ. ಇಂಥ ಜಾಗದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಆ ಜಾಗದಲ್ಲೂ ಕೂಡ ಉತ್ಖನನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ. ಉತ್ಖನನವನ್ನ ನಡೆಸೋದಕ್ಕೆ ಧರ್ಮಸ್ಥಳ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಭಾಸ್ಕರ್ ನಾಯಕ್ ದೂರು ಕೊಟ್ಟ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ಮುಂದೇನ್ ಮಾಡ್ತಾರೆ?
ದೂರು ಬಂತು, ದೂರು ಪಡೆದುಕೊಂಡ ನಂತರದಲ್ಲಿ ಹಾಗಾದ್ರೆ ಉತ್ಖನನ ನಡೆಯುತ್ತಾ? ಸಹಸ್ರಾರು ಭಕ್ತರು ಮಡಿಕೇರಿಯಲ್ಲಿ ಪಟ್ಟು ಹಿಡಿದಿದ್ದಾರೆ. 2018ರಲ್ಲಿ ಉಜಿರೆ ಬಿಲ್ಲರೋಡಿಯಲ್ಲಿ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕೇಳಿ ಬರ್ತಾ ಇರೋದು. ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿದ್ದಾರೆ ಅನ್ನುವಂಥ ಆರೋಪ. ಇಲ್ಲಿ ಯಾರ್ದೋ ಅಥವಾ ಯಾರ್ದೋ ಶವ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿಲ್ಲ. ಪರ್ಟಿಕ್ಯುಲರ್ಲಿ ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಇಲ್ಲಿ ಮಾಡಿರೋದು ಭಾಸ್ಕರ್ ನಾಯಕ್. ಬಾಲಕೃಷ್ಣ ಗೌಡ ಅವರ ಶವ ಹೂತ ಸ್ಥಳದಲ್ಲಿ ಹಾಗಾದ್ರೆ ಉತ್ಖನನ ಆಗತ್ತಾ? ಉತ್ಖನನವನ್ನ ಮಾಡೋದಾದ್ರೆ ಅದರ ಆರಂಭ ಯಾವಾಗ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ ನಡೆದಿದೆ ನೋಡಿ. ಉತ್ಖನನ ಆಗಬೇಕು ಅನ್ನುವಂಥ ಆಗ್ರಹವನ್ನ ಭಕ್ತರು ಕೂಡ ಮಾಡ್ತಾ ಇರೋದು. ಸಹಸ್ರಾರು ಭಕ್ತರು ಅಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಗೌಡ ಅವರ ಶವವನ್ನ ಹೂತಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಆ ಜಾಗವನ್ನ ಕೂಡ ತೋರಿಸ್ತೇವೆ ಅನ್ನುವಂಥದ್ದನ್ನ ಭಾಸ್ಕರ್ ನಾಯಕ್ ಹೇಳಿದ್ದಾರೆ. ಭಾಸ್ಕರ್ ನಾಯಕ್ ಎಸ್ಐಟಿ ಮುಂದೆ ಹಾಜರಾದ್ರು, ದೂರನ್ನ ಕೊಟ್ಟರು. ಆ ದೂರಲ್ಲಿ ಬಹಳ ಡೀಟೇಲ್ಡ್ ಆಗಿ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ. ಆ ದೂರನ್ನ, ಆ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಪಡೆದಿದ್ದಾರೆ. ಆ ನಂತರದಲ್ಲಿ ಹಾಗಾದ್ರೆ ಮುಂದೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹಾಗಾದ್ರೆ ಎಸ್ಐಟಿ ತನಿಖಾ ಹೂತಿಡಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತಿಮರೋಡಿಗೆ ಟ್ರಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಹಾಗಾದ್ರೆ ಬಿಗ್ ಶಾಕ್ ಅನ್ನ ಕೊಡುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮಹೇಶ್ ಶೆಟ್ಟಿ ವಿರುದ್ಧವೇ ಈಗ ಶವ ಹುಟ್ಟಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಈಗಾಗಲೇ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಎಸ್ಐಟಿ ಕಚೇರಿಯಲ್ಲಿ ತಿಮರೋಡಿ ವಿರುದ್ಧ ದೂರನ್ನ ಕೂಡ ನಿನ್ನೆ ದಾಖಲು ಮಾಡಿದ್ರು. ಭಾಸ್ಕರ್ ನಾಯಕ್ ದೂರನ್ನ ಕೊಟ್ಟರು. ಆ ದೂರನ್ನ ಕೊಟ್ಟ ನಂತರದಲ್ಲಿ ಈ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆ, ಡಬಲ್ ಟ್ರಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನ ನಡೆಸ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಸದ್ಯಕ್ಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಬಿಗ್ ಎಕ್ಸ್ಕ್ಲೂಸಿವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭಾಸ್ಕರ್ ನಾಯಕ್ ಬಂದು ದೂರನ್ನ ಕೊಟ್ಟರು ನಿನ್ನೆ ಎಸ್ಐಟಿ ಅಧಿಕಾರಿಗಳ ಕಚೇರಿಗೆ ಬಂದು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಮಾತಾಡಿದ್ರು. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧವೇ ಶವ ಹೂತಿಟ್ಟಿರುವಂತಹ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ವಿಚಾರಣೆ ನಡೆಸುತ್ತಾರೆ ಅನ್ನೋ ಪ್ರಶ್ನೆ ಇದೆ. ಈ ಭಾಸ್ಕರ್ ನಾಯಕ್ ಒಂದಷ್ಟು ಜಾಗಗಳನ್ನ ಹೇಳಿದ್ದಾರೆ. ಇಂಥ ಜಾಗದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಆ ಜಾಗದಲ್ಲೂ ಕೂಡ ಉತ್ಖನನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ. ಉತ್ಖನನವನ್ನ ನಡೆಸೋದಕ್ಕೆ ಧರ್ಮಸ್ಥಳ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಭಾಸ್ಕರ್ ನಾಯಕ್ ದೂರು ಕೊಟ್ಟ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ಮುಂದೇನ್ ಮಾಡ್ತಾರೆ? ದೂರು ಬಂತು, ದೂರು ಪಡೆದುಕೊಂಡ ನಂತರದಲ್ಲಿ ಹಾಗಾದ್ರೆ ಉತ್ಖನನ ನಡೆಯುತ್ತಾ? ಸಹಸ್ರಾರು ಭಕ್ತರು ಮಡಿಕೇರಿಯಲ್ಲಿ ಪಟ್ಟು ಹಿಡಿದಿದ್ದಾರೆ. 2018ರಲ್ಲಿ ಉಜಿರೆ ಬಿಲ್ಲರೋಡಿಯಲ್ಲಿ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕೇಳಿ ಬರ್ತಾ ಇರೋದು. ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿದ್ದಾರೆ ಅನ್ನುವಂಥ ಆರೋಪ. ಇಲ್ಲಿ ಯಾರ್ದೋ ಅಥವಾ ಯಾರ್ದೋ ಶವ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿಲ್ಲ. ಪರ್ಟಿಕ್ಯುಲರ್ಲಿ ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಇಲ್ಲಿ ಮಾಡಿರೋದು ಭಾಸ್ಕರ್ ನಾಯಕ್. ಬಾಲಕೃಷ್ಣ ಗೌಡ ಅವರ ಶವ ಹೂತ ಸ್ಥಳದಲ್ಲಿ ಹಾಗಾದ್ರೆ ಉತ್ಖನನ ಆಗತ್ತಾ? ಉತ್ಖನನವನ್ನ ಮಾಡೋದಾದ್ರೆ ಅದರ ಆರಂಭ ಯಾವಾಗ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ ನಡೆದಿದೆ ನೋಡಿ. ಉತ್ಖನನ ಆಗಬೇಕು ಅನ್ನುವಂಥ ಆಗ್ರಹವನ್ನ ಭಕ್ತರು ಕೂಡ ಮಾಡ್ತಾ ಇರೋದು. ಸಹಸ್ರಾರು ಭಕ್ತರು ಅಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಗೌಡ ಅವರ ಶವವನ್ನ ಹೂತಿಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಆ ಜಾಗವನ್ನ ಕೂಡ ತೋರಿಸ್ತೇವೆ ಅನ್ನುವಂಥದ್ದನ್ನ ಭಾಸ್ಕರ್ ನಾಯಕ್ ಹೇಳಿದ್ದಾರೆ. ಭಾಸ್ಕರ್ ನಾಯಕ್ ಎಸ್ಐಟಿ ಮುಂದೆ ಹಾಜರಾದ್ರು, ದೂರನ್ನ ಕೊಟ್ಟರು. ಆ ದೂರಲ್ಲಿ ಬಹಳ ಡೀಟೇಲ್ಡ್ ಆಗಿ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ. ಆ ದೂರನ್ನ, ಆ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಪಡೆದಿದ್ದಾರೆ. ಆ ನಂತರದಲ್ಲಿ ಹಾಗಾದ್ರೆ ಮುಂದೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹಾಗಾದ್ರೆ ಎಸ್ಐಟಿ ತನಿಖಾ ಹೂತಿಡಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತಿಮರೋಡಿಗೆ ಟ್ರಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಹಾಗಾದ್ರೆ ಬಿಗ್ ಶಾಕ್ ಅನ್ನ ಕೊಡುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮಹೇಶ್ ಶೆಟ್ಟಿ ವಿರುದ್ಧವೇ ಈಗ ಶವ ಹುಟ್ಟಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಈಗಾಗಲೇ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ.
ಎಸ್ಐಟಿ ಕಚೇರಿಯಲ್ಲಿ ತಿಮರೋಡಿ ವಿರುದ್ಧ ದೂರನ್ನ ಕೂಡ ನಿನ್ನೆ ದಾಖಲು ಮಾಡಿದ್ರು. ಭಾಸ್ಕರ್ ನಾಯಕ್ ದೂರನ್ನ ಕೊಟ್ಟರು. ಆ ದೂರನ್ನ ಕೊಟ್ಟ ನಂತರದಲ್ಲಿ ಈ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆ, ಡಬಲ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನ ನಡೆಸ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಸದ್ಯಕ್ಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಬಿಗ್ ಎಕ್ಸ್ಕ್ಲೂಸಿವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರ್ ನಾಯಕ್ ಬಂದು ದೂರನ್ನ ಕೊಟ್ಟರು. ನಿನ್ನೆ ಎಸ್ಐಟಿ ಅಧಿಕಾರಿಗಳ ಕಚೇರಿಗೆ ಬಂದು ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಮಾತಾಡಿದ್ರು. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧವೇ ಶವ ಹೂತಿಟ್ಟಿರುವಂತಹ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ವಿಚಾರಣೆ ನಡೆಸುತ್ತಾರೆ ಅನ್ನೋ ಪ್ರಶ್ನೆ ಇದೆ. ಈ ಭಾಸ್ಕರ್ ನಾಯಕ್ ಒಂದಷ್ಟು ಜಾಗಗಳನ್ನ ಹೇಳಿದ್ದಾರೆ. ಇಂಥ ಜಾಗದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಆ ಜಾಗದಲ್ಲೂ ಕೂಡ ಉತ್ಖನನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ, ಉತ್ಖನನವನ್ನ ನಡೆಸೋದಕ್ಕೆ ಧರ್ಮಸ್ಥಳ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಭಾಸ್ಕರ್ ನಾಯಕ್ ದೂರು ಕೊಟ್ಟ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ಮುಂದೇನ್ ಮಾಡ್ತಾರೆ? ದೂರು ಪಡೆದುಕೊಂಡ ನಂತರದಲ್ಲಿ ಹಾಗಾದ್ರೆ ಉತ್ಖನನ ನಡೆಯುತ್ತಾ? ಸಹಸ್ರಾರು ಭಕ್ತರು ಮಡಿಕೇರಿಯಲ್ಲಿ ಪಟ್ಟು ಹಿಡಿದಿದ್ದಾರೆ. 2018ರಲ್ಲಿ ಉಜಿರೆ ಬಿಲ್ಲರೋಡಿಯಲ್ಲಿ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕೇಳಿ ಬರ್ತಾ ಇರೋದು. ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿದ್ದಾರೆ ಅನ್ನುವಂಥ ಆರೋಪ. ಇಲ್ಲಿ ಯಾರ್ದೋ ಶವ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿಲ್ಲ. ಪರ್ಟಿಕ್ಯುಲರ್ಲಿ ಬಾಲಕೃಷ್ಣ ಗೌಡ ಅನ್ನೋರ ಶವವನ್ನ ಹೂತಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಇಲ್ಲಿ ಮಾಡಿರೋದು ಭಾಸ್ಕರ್ ನಾಯಕ್. ಬಾಲಕೃಷ್ಣ ಗೌಡ ಅವರ ಶವ ಹೂತ ಸ್ಥಳದಲ್ಲಿ ಹಾಗಾದ್ರೆ ಉತ್ಖನನ ಆಗುತ್ತಾ? ಉತ್ಖನನವನ್ನ ಮಾಡೋದಾದ್ರೆ